ಎಸ್, ಬೆಳ್ಳತಂಗಡಿ SIT ಕಚೇರಿಯಲ್ಲಿ ಪ್ರಣವ್ ಮಹೋತಿ ಅವರು ಒಂದಿಷ್ಟು ಸಭೆಯನ್ನ ನಡೆಸಿದ್ದಾರೆ. ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದಂತ ಮಹೋತಿ ಪ್ರಕರಣದ ಕುರಿತು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಜೊತೆ ಒಂದಿಷ್ಟು ಚರ್ಚೆಯನ್ನ ನಡೆಸಿದ್ದಾರಂತೆ. 2 ವಿದ್ಯುತ್ ಕಂಬಗಳಿರುವ ಜಮೀನಲ್ಲಿ ಶೋಧ ಮಾಡಬೇಕು. ಈ ಬಗ್ಗೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಜೊತೆ SIT ಅಧಿಕಾರಿಗಳು ಒಂದಿಷ್ಟು ಚರ್ಚೆಯನ್ನ ನಡೆಸಿದ್ದಾರೆ. ಇನ್ನು ಡ್ಯಾಂ ಪಕ್ಕ ಅಗೆಯುವ ಬಗ್ಗೆಯೂ ಕೂಡ ಅಧಿಕಾರಿಗಳಿಂದ ಮಾಹಿತಿ ಸಿಕ್ಕಿರುವಂಥದ್ದು. ಮತ್ತೊಂದು ಕಡೆ ಡ್ಯಾಮ್ ವಿದ್ಯುತ್ ಕಂಬಕ್ಕೆ ಹಾನಿಯಾಗದಂತೆ ಅಗೆಯಬೇಕು. ಸೊ ಹಾಗಾಗಿ ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರಿಂಗ್ ಅವರ ಜೊತೆಯೂ ಕೂಡ ಒಂದಿಷ್ಟು ಚರ್ಚೆಯನ್ನು ಮಾಡಲಾಗ್ತಾ ಇದೆ. ನೋಡಿ, ಈಗ ಬೆಳ್ಳತಂಗಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳು ಬೆಳ್ಳತಂಗಡಿ SIT ಕಚೇರಿಯಲ್ಲಿ ಒಂದಿಷ್ಟು ಪ್ರಣವ್ ಮಹೋತಿ ಅವರು ಒಂದಿಷ್ಟು ಸಭೆಯನ್ನು ನಡೆಸಿದ್ದಾರೆ. ಏನು ಸಭೆ ಅಂತಂದ್ರೆ, ಹಿರಿಯ ಅಧಿಕಾರಿಗಳ ಜೊತೆ ಒಂದಿಷ್ಟು ಸಭೆಯನ್ನು ನಡೆಸ್ತಾ ಇರುವಂಥದ್ದು. ಪ್ರಕರಣದ ಕುರಿತು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಲ್ಲಿರುವಂಥ ಅಧಿಕಾರಿಗಳಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಅವರೆಲ್ಲರ ಜೊತೆ ಒಂದಿಷ್ಟು ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಯಾಕಂದ್ರೆ 2 ವಿದ್ಯುತ್ ಕಂಬಗಳಿರುವಂಥ ಜಮೀನಲ್ಲಿ ಒಂದಿಷ್ಟು ಶೋಧ ಮಾಡಬೇಕಾಗಿದೆ ನಾವು. ಸೊ ಹಾಗಾಗಿ ಈ ಬಗ್ಗೆ ಗ್ರಾಮಸ್ಥರಲ್ಲಿ ಒಂದಿಷ್ಟು ಗ್ರಾಮ ಪಂಚಾಯಿತಿಯ ಜೊತೆ ಒಂದಿಷ್ಟು ಚರ್ಚೆಯನ್ನು ಮಾಡಲಾಗ್ತಾ ಇದೆ. ಡ್ಯಾಮ್ ಪಕ್ಕ ಅಗೆಯುವ ಬಗ್ಗೆ ಅಧಿಕಾರಿಗಳಿಂದ ಒಂದಿಷ್ಟು ಮಾಹಿತಿ ಇದೆ. ಯಾಕಂದರೆ ಡ್ಯಾಮ್ ಇದೆ, ಸೊ ಅದ್ರ ಪಕ್ಕ ನಾವು ಅಗಿಬೇಕಾಗಿರುವಂಥದ್ದು. ಯಾಕಂದರೆ ದೂರುದಾರ ಅಲ್ಲಿ ಹೇಳಿದ್ದಾನೆ ಅನ್ನುವಂಥ ಮಾಹಿತಿ. ಸೊ ಡ್ಯಾಮ್ ಪಕ್ಕದಲ್ಲಿ ಇರೋದರಿಂದಾಗಿ ಅಧಿಕಾರಿಗಳ ಬಗ್ಗೆಯೂ ಕೂಡ ನಾವೆಲ್ಲರೂ ಕೂಡ ಮಾತಾಡಬೇಕಾಗುತ್ತೆ. ಸೊ ಯಾಕಂದರೆ ಸುಮ್ಮನೆ ಹೋಗಿ ಡ್ಯಾಮ್ ಪಕ್ಕದಲ್ಲಿ ನಾವು ಅಗಿತೀವಿ ಅಂತಂದರೆ ಡ್ಯಾಮ್ಗೆ ಒಂದಿಷ್ಟು ಏನಾದರೂ ಕೂಡ ಮೇಜರ್ ಸಮಸ್ಯೆ ಆಗಬಹುದು, ಮುಂದಿನ ದಿನದಲ್ಲಿ ಒಂದಿಷ್ಟು ಸಮಸ್ಯೆ ಆಗಬಹುದು. ಸೊ ಆ ಕಾರಣದಿಂದಾಗಿ ಅಲ್ಲಿರುವಂಥ ಅಧಿಕಾರಿಗಳ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಬೇಕಾಗುತ್ತೆ. ಸೊ ಅದಾದ ನಂತರ ಡ್ಯಾಮ್ ಆಗಿರ್ಬೋದು, ವಿದ್ಯುತ್ ಕಂಬಕ್ಕೆ ಯಾವುದೇ ರೀತಿಯಾಗಿ ಹಾನಿ ಆಗದಂತೆ ನಾವು ಅಗಿಯಬೇಕು. ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ಜೊತೆ, ಯಾಕಂದರೆ ಆ ಡ್ಯಾಮ್ ಪಕ್ಕದಲ್ಲಿ ಅಗಿಬೇಕಾದಂಥ ಸಂದರ್ಭದಲ್ಲಿ ಇಂಜಿನಿಯರ್ನ ಕೇಳಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಅಗಿಬಹುದಾ ಅಥವಾ ಬೇಡವಾ, ಯಾಕಂದರೆ ದೂರುದಾರ ಹೇಳ್ತಾ ಇದ್ದಾನೆ ಅನ್ನುವಂಥ ಕಾರಣದಿಂದಾಗಿ ನಾವು ಅಗಿಬೇಕಾಗಿರುವಂಥ. ಸೊ ಹಾಗಾಗಿ ಏನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಅಧಿಕಾರಿಗಳು ಒಂದಿಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸೊ ಅವಾಗ ತಾನೇ ನಾನು ಮಾತಾಡ್ತಾ ಇದ್ದೆ GPRS ಕೃತಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. GPRS ಬಳಸಬೇಕಾ ಬೇಡವಾ, ಏನು ಕತೆ, ಯಾಕಂದರೆ SITಗೆ ಬಿಟ್ಟಿರುವಂಥದ್ದು. ಸೊ ಈಗ GPRS ಕೃತಕ ಅಭಾವ ಇದೆ ಅನ್ನುವಂಥ ಮಾಹಿತಿಯು ಕೂಡ ಒಂದಿಷ್ಟು ಲಭ್ಯವಾಗ್ತಾ ಇದೆ. ನೋಡಿ, ಶವ ಪತ್ತೆಗೆ ಗ್ರೌಂಡ್ ಪೆನೆಟ್ರಿಂಗ್ ಏನಿದೆ, ರೆಡಾರ್ ಬಳಸುವ ಒತ್ತಡ ಇದೆ. ದೂರುದಾರ ಸುಜಾತಾ ಭಟ್ ಪರ ವಕೀಲರು ಮಂಜುನಾಥ್ ಅವರು ಒಂದಿಷ್ಟು ಆಗ್ರಹವನ್ನು ಮಾಡ್ತಾ ಇದ್ದಾರೆ. GPRS ಖರೀದಿಗೆ ಕೆಲ ಶಕ್ತಿಗಳಿಂದ ಒಂದಿಷ್ಟು ಅಡ್ಡಿ ಆಗ್ತಾ ಇದೆ ಅನ್ನುವಂಥದ್ದು ಎಂಬ ಅವರ ಆರೋಪ ಇದೆ. ಯಾಕಂದರೆ GPRS ಈಗಾಗಲೇ ಒಂದಿಷ್ಟು ಖರೀದಿಸಬಹುದಾಗಿತ್ತು, ಆದರೆ ಕೆಲವೊಂದಿಷ್ಟು ಶಕ್ತಿಗಳಿಂದ ಅಡ್ಡಿ ಆಗ್ತಾ ಇದೆ ಅನ್ನುವಂಥ ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಂದರೆ GPS ಏನು ಯಂತ್ರ ಇದೆಯಲ್ಲ, ಎಲ್ಲಿಯೂ ಕೂಡ ಸಿಗದಂತೆ ಕೆಲವರಿಂದ ಪಿತೂರಿ ಕೂಡ ಆಗ್ತಿದೆ ಅನ್ನುವಂಥದ್ದು ನೇರವಾಗಿ ಒಂದಿಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಕಂಪನಿಗಳ ಮೇಲೆಯೂ ಕೂಡ ಒತ್ತಡ ಹಾಕಿ, ಬೆದರಿಕೆ ಹಾಕಿ ಒಂದಿಷ್ಟು ಹಾಕಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಕಂಪನಿಗಳ ಮೇಲೆಯೂ ಕೂಡ ಯಾವುದೇ ಕಾರಣಕ್ಕೂ GPRS ಅನ್ನು ಕೊಡಬಾರ್ದು ಅನ್ನುವಂಥ ರೀತಿಯಾಗಿ ಒಂದಿಷ್ಟು ಬೆದರಿಕೆ ಕೂಡ ಹಾಕಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಕೆಲವರು ಮುಂಗಡವಾಗಿ GPRS ಬುಕಿಂಗ್ ಮಾಡಿದ್ದಾರೆ. ಇನ್ನು SIT ತನಿಖೆಗೆ GPRS ಸಿಗದಂತೆ ಪಿತೂರಿಯನ್ನ ಮಾಡಿದ್ದಾರೆ, ಅಡ್ಡಿಯನ್ನ ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ಮಂಜುನಾಥ್ ಅವರು ಒಂದಿಷ್ಟು ಆರೋಪವನ್ನು ಮಾಡ್ತಾ ಇರುವಂಥದ್ದು. ನ್ಯಾಯಕ್ಕಾಗಿ ಹೋರಾಡುತ್ತಿರುವ ಕುಟುಂಬಗಳಿಗೆ ಅತಿ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಯಾರು ಕೂಡ ಪ್ರತಿಯೊಬ್ಬರು ಕೂಡ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ನ್ಯಾಯಕ್ಕಾಗಿ ಹೋರಾಡ್ತಾ ಇರುವಂಥದ್ದು. ಇಲ್ಲ ಯಾರೂ ಕೂಡ ಇಲ್ಲಿ ಬೇಳೆ ಬೆಳೆಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಆದರೆ ಕೆಲವೊಂದಿಷ್ಟು ಜನ ಮಾಡ್ತಿರ್ಬೋದು, ಆದರೆ ಎಲ್ಲರೂ ಕೂಡ ಅಂತಂದರೆ ನ್ಯಾಯಕ್ಕಾಗಿ ಯಾರ್ಯಾರು ಹೋರಾಡ್ತಾ ಇದ್ದಾರಲ್ಲ ಅವರ ಕುಟುಂಬಗಳಿಗೆ ಸಂಪೂರ್ಣವಾಗಿ ಅನ್ಯಾಯ ಆಗ್ತಾ ಇದೆ, ಬಹುದೊಡ್ಡದಾಗಿ ಅನ್ಯಾಯ ಆಗ್ತಾ ಇದೆ ಅಂತ ದೂರುದಾರೆ ಸುಜಾತಾ ಭಟ್ ಅವರು ಕೂಡ ಒಂದಿಷ್ಟು ಅವರ ಪರ ವಕೀಲರು ಮಂಜುನಾಥ್ ಅವರು ಒಂದಿಷ್ಟು ಗಂಭೀರವಾಗಿ ಆರೋಪವನ್ನು ಮಾಡಿರುವಂಥದ್ದು. ಸೊ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಒಂದು ಕಡೆ ಭಾಳಷ್ಟು ಚರ್ಚೆ ನಡೀತಾ ಇದೆ 2 ಭಾಗದಲ್ಲಿಯೂ ಕೂಡ. ಅಂತಂದರೆ ಆ ಕಡೆ ಅವ್ರು ಚರ್ಚೆ ಮಾಡ್ತಾ ಇದ್ದಾರೆ, ಈ ಕಡೆ ಚರ್ಚೆ ಮಾಡ್ತಾ ಇದ್ದಾರೆ. ಒಂದಿಷ್ಟು ಧರ್ಮಸ್ಥಳದ ಹೆಸರನ್ನು ನೀವು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ, ಏನೋ ಯಾರ್ಯಾರ ಮೇಲೆ ನೇರವಾಗಿ ನೀವು ಆರೋಪವನ್ನು ಮಾಡ್ತಾ ಇದ್ದೀರಾ. ಇನ್ನೂ ಕೂಡ ತನಿಖೆ ಮುಗಿದಿಲ್ಲ, ತನಿಖೆ ಹಂತದಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಯಾಕೆ ಈ ರೀತಿಯಾದಂಥ ಒಂದಿಷ್ಟು ಆರೋಪಗಳನ್ನು ಮಾಡ್ತಾ ಇದ್ದೀರಾ. ಇನ್ನೂ ಕೂಡ ತನಿಖೆ ಆಗಬೇಕು, ತನಿಖೆ ಆದ ನಂತರ ಸಂಪೂರ್ಣವಾದಂಥ ಮಾಹಿತಿ ಸಿಕ್ಕ ನಂತರ ನೇರವಾಗಿ ಆರೋಪಗಳನ್ನು ಮಾಡಿ ಅನ್ನುವಂಥದ್ದು ಮತ್ತೊಂದು ಕಡೆ. ಇವೆಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಹೋದಾಗ ಧರ್ಮಸ್ಥಳದಲ್ಲಿ ನಿಜಕ್ಕೂ ಕೂಡ SIT ಅಧಿಕಾರಿಗಳು ಬಹಳಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ತನಿಖೆಯ ನಂತರ ಏನೆಲ್ಲ ವರದಿ ಬರುತ್ತೆ ಅಂತ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಎಸ್, ಧರ್ಮಸ್ಥಳದಲ್ಲಿ ಶವ ಹುತ್ತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವರದಿಗೆ ತಿಳಿದಂತ ಯೂಟ್ಯೂಬರ್ಗಳ ಹಲ್ಲೆಗೆ ಪ್ರಕರಣಕ್ಕೆ ಸಂಬಂಧ ಏನಿದೆ ಅಲ್ಲ, ಸಾಕ್ಷ್ಯಾಧಾರಗಳಿಲ್ಲದೆ ಮಾತಾಡಿದ್ದಕ್ಕೆ, ಅಂದ್ರೆ
ಸಾಕ್ಷ್ಯಾಧಾರಗಳಿಲ್ಲದೆ ಮಾತಾಡಿದ್ದಕ್ಕೆ ಗ್ರಾಮಸ್ಥರಿಂದ ವಿರೋಧ ಇದೆ. ಏನೇ ಮಾತಾಡಿದ್ರು ಕೂಡ ಸಾಕ್ಷಿ ಇಟ್ಕೊಂಡು ಮಾತಾಡಿ ಅಂತ ಗ್ರಾಮಸ್ಥರು ಒಂದ್ ಕಡೆ ಹೇಳ್ತಾ ಇದ್ದಾರೆ. ನೋಡಿ, ನಿನ್ನೆ ಯೂಟ್ಯೂಬರ್ ಮತ್ತು ಗ್ರಾಮಸ್ಥರ ನಡುವೆ ಒಂದಿಷ್ಟು ಗಲಾಟೆ ಆಯ್ತಲ್ಲ, ಎಲ್ಲವೂ ಕೂಡ ಸಾಕ್ಷಿಗಳನ್ನ ಇಟ್ಟುಕೊಂಡು ಮಾತಾಡ್ರಿ. ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತಾಡೋದಲ್ಲ, ನಿಮ್ಮ ಬಾಯಿಗೆ ಏನು ಬರುತ್ತೆ ಅದನ್ನೇ ಮಾತಾಡೋದಲ್ಲ. ಇಲ್ಲಿ ಸ್ಥಳದಲ್ಲಿ ಎರಡು ಗುಂಪುಗಳ ನಡುವೆ ವಾದ ಪ್ರತಿವಾದ ನಡೆಯುತ್ತೆ. ನಿನ್ನೆ ಗಲಾಟೆ ಚದುರಿಸಲು ಪೊಲೀಸರು ಕೂಡ ಒಂದಿಷ್ಟು ಹರಸಾಹಸವನ್ನ ಪಡ್ತಾರೆ. ಹಲ್ಲೆ ನಡೆಸಿದ ಹಲವರ ವಿರುದ್ಧ ಒಂದಿಷ್ಟು FIR ಕೂಡ ದಾಖಲಾಗುತ್ತೆ. ನೋಡಿ, ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಒಂದಿಷ್ಟು ಪ್ರಕರಣ ದಾಖಲಾಗುತ್ತೆ. ಇವೆಲ್ಲ ಬೆಳವಣಿಗೆ ನಡುವೆ ಹೌದು, ನೇರವಾಗಿಯೂ ಕೂಡ ಗ್ರಾಮಸ್ಥರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಿಜವಾಗ್ಲೂ ಕೂಡ ಆರೋಪ ಬಂದಿದೆಯಾ, ಆರೋಪ ಸಾಬೀತಾಗಿದೆಯಾ, ಸುಮ್ಮನೆ ಏನೂ ಕೂಡ ಹೇಳಕ್ ಹೋಗಬೇಡಿ. ಯಾಕಂದ್ರೆ ಬಹಳಷ್ಟು ಯೂಟ್ಯೂಬರ್ಸ್ಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಾಯಿಗೆ ಬಂದ ಹಾಗೆ ಮಾತಾಡುವಂಥ ಪ್ರಯತ್ನವೂ ಕೂಡ ಆಗ್ತಾ ಇದೆ. ನೇರವಾಗಿ ನಿಂದನೆ ಮಾಡುವಂಥ ಕೆಲಸಗಳಾಗ್ತಾ ಇದೆ. ಸುಮ್ಮನೆ ನಿಂದನೆ ಮಾಡಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಹತ್ರ ಪ್ರೂಫ್ ಇದೆಯಾ, ಪ್ರೂಫ್ ಇದ್ದರೆ SIT ಅಧಿಕಾರಿಗಳಿಗೆ ಕೊಡಿ, ಅದನ್ನು ಬಿಡಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ನೀವು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಗ್ರಾಮಸ್ಥರು ಒಂದಿಷ್ಟು ನೇರವಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥದ್ದು. ಆ ಪ್ರಶ್ನೆಗಳಿಗೆ ಕೇಳಿದಂಥ ಸಂದರ್ಭದಲ್ಲಿ ಹೌದು ನಮ್ಮಂತರ ಇದೆ ಅನ್ನುವಂಥ ರೀತಿಯಾಗಿ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಅವರವರ ನಡುವೆ ಒಂದಿಷ್ಟು ಮಾತುಗಳನ್ನು ಬರ್ತಾ ಇತ್ತು. ಅಲ್ಲಿ ನೋಡಿ, ಈ ಮಾತಿನ ಚಕಮಕಿ ನಡುವೆ ಒಂದಿಷ್ಟು ಗಲಾಟೆ ತಾರಕಕ್ಕೆ ಇರ್ಬಿಡುತ್ತೆ. ಪೊಲೀಸ್ ಅಧಿಕಾರಿಗಳು ಕೂಡ ಅವರನ್ನು ಬಿಡಿಸುವಂಥ ಹರಸಾಹಸ ಪಡ್ತಾರೆ. ಎರಡು ಗುಂಪುಗಳ ನಡುವೆ ನಡೀತಾ ಇರುವಂಥ ಈ ಕಾದಾಟ, ಈ ಕದನ ಏನಿದೆ, ನಿಜಕ್ಕೂ ಕೂಡ ಎಲ್ಲಿವರೆಗೂ ಹೋಗುತ್ತೆ, ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ನೋಡಬೇಕಾಗಿರುವಂಥದ್ದು. ಯಾಕಂದರೆ ಈಗ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆಯಲ್ಲ, ಎರಡು ಕಡೆ, ಇವ್ರ ಕಡೆಯಿಂದವೂ ಕೂಡ 2 FIR ದಾಖಲಾಗಿದೆ, ಅವ್ರ ಕಡೆಯಿಂದವೂ ಕೂಡ 2 FIR ದಾಖಲಾಗಿದೆ. ಹಲ್ಲೆ ಮಾಡಿದವರು, ಹಲ್ಲೆ ಮಾಡಿಸ್ಕೊಂಡವರು ಏನೇನಿದೆಯಲ್ಲ, ಇದರ ಕುರಿತಾಗಿ ಸಂಪೂರ್ಣವಾಗಿ ಅಲ್ಲಿರುವಂಥ SP ಅರುಣ್ ಕುಮಾರ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. CCTV ಆಧರಿಸಿ ನಾವು ಸಂಪೂರ್ಣವಾಗಿ ಕೇಸನ್ನು ದಾಖಲು ಕೂಡ ಮಾಡ್ಕೊಳ್ತೀವಿ. ಏನು ಬೆಳವಣಿಗೆ ನಡೀತಾ ಇದೆ ಅದ್ರ ಬಗ್ಗೆಯೂ ಕೂಡ ನಾವು ಮಾತಾಡ್ತೀವಿ. ಸಂಪೂರ್ಣವಾಗಿ ನಿಜ ರೀ. ಸಹಜವಾಗಿ ನಮ್ಮೆಲ್ರಿಗೂ ಕೂಡ ಒಂದೇ ಒಂದು ಪ್ರಶ್ನೆ ಓಡ್ತಾ ಇರುವಂಥದ್ದು, ಒಂದಿಷ್ಟು ನ್ಯಾಯದ ಪರವಾಗಿ ಮಾತಾಡೋದೇ ಒಂದಿಷ್ಟು ತಪ್ಪಾಗೋಗ್ಬಿಡ್ತಾ ಅನ್ನುವಂಥದ್ದು. ಹೌದು, ಮಾತಾಡಿ, ಸಾಕ್ಷಿ ದಾಖಲೆಗಳನ್ನು ಇಟ್ಕೊಂಡು ಮಾತಾಡಿ. ಹೌದಾ, ನಿಮ್ಮ ಹತ್ರ ಸಾಕ್ಷಿ ಇದೆಯಾ, ಹೋಗಿ ಮಾತಾಡಿ. ಅದನ್ನು ಬಿಟ್ಬಿಟ್ಟು ಬಾಯಿಗೆ ಬಂದ ಹಾಗೆ ಒಂದಿಷ್ಟು ವರದಿಗಳನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಯಾವ ರೀತಿಯಾಗಿ ವರದಿಗಳನ್ನು ಮಾಡಬೇಕು, ಏನು ಕತೆ. ಯಾಕಂದರೆ ಧರ್ಮಸ್ಥಳ ಜನರ ಒಂದಿಷ್ಟು ತಾಳ್ಮೆ ಕಟ್ಟೆ ಸಂಪೂರ್ಣವಾಗಿ ಒಡೆದು ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನೆಗಳು ಬೆಳಕಿಗೆ ಬರ್ತಾ ಇರುವಂಥದ್ದು. ನೋಡಿ, ಈಗಾಗಲೇ ಬೆಳ್ತಂಗಡಿ ಠಾಣೆ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ, ಎಲ್ಲವೂ ಕೂಡ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ, ಯಾಕೆಂದರೆ ಈ ರೀತಿ ಘಟನೆಗಳು ಆದಂಥ ಸಂದರ್ಭದಲ್ಲಿ ಒಂದಿಷ್ಟು ಸಮಾಜಕ್ಕೆ ಯಾವ ರೀತಿ ಆದಂಥ ಸಂದೇಶ ಹೋಗುತ್ತೆ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ನೋಡ್ರಿ. ಒಂದಿಷ್ಟು ತಪ್ಪು ಸಂದೇಶಗಳು ಹೋಗುವಂಥ ಕೆಲಸವೂ ಕೂಡ ಧರ್ಮಸ್ಥಳದಲ್ಲಿ ನಡೀತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ.